ನಮಸ್ಕಾರ ಎಲ್ಲರಿಗೂ. ಇತ್ತೀಚಿನ ದಿನಗಳಲ್ಲಿ ಕಾಮನ್ ಸಮಸ್ಯೆಯಾಗಿರುವಂಥ ಕೂದಲು ಉದುರುವಿಕೆ, ತಲೆಹೊಟ್ಟು, ಮಾನಸಿಕ ಒತ್ತಡ ನಿವಾರಣೆ ಮಾಡುವುದರ ಜೊತೆಗೆ ನೆನಪಿನ ಶಕ್ತಿನ ಹೆಚ್ಚು ಮಾಡುವಂತಹ ಒಂದು ಮನೆಯಲ್ಲಿ ಒಳ್ಳೆ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬ್ರಾಹ್ಮಿ ಎಲೆ, ಇದನ್ನ ಸರಸ್ವತಿ ಎಲೆನೂ ಅಂತಾರೆ, ಮತ್ತೆ ಒಂದೆಲೆಗನೂ ಅಂತಾರೆ. ಈ ಎಲೆನ ದಿನಕ್ಕೊಂದು ಮಕ್ಕಳಿಗೆ ತಿನ್ನಿಸೋದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಇದು 10 ರಿಂದ 12 ಎಲೆನ ತಗೊಂಡಿದ್ದೀನಿ. ಇದು ಕರಿಬೇವಿನ ಎಲೆ. ಈ ಎಲೆನ ಒಂದು 10 ಎಲೆ ತಗೊಂಡಿದ್ದೀನಿ. ಇದು ಕೂದಲು ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತದೆ. ಕಬ್ಬಿಣದ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸ್ಲಿಕ್ಕೆ ಇಟ್ಟುಕೊಳ್ಳಿ. ಅರ್ಧ ಚಮಚ ಮೆಂತೆಕಾಳು ಹಾಕೋದ್ರಿಂದ ಕೂದಲು ಸ್ಮೂತ್ ಆಗುತ್ತವೆ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೆಂತೆಕಾಳಿಂದು. ಕರಿಬೇವು, ಈಗ ಬ್ರಾಹ್ಮಿ ಎಲೆ, ಮತ್ತೆ ಇದರಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ದಾಸವಾಳ ಹೂವನ್ನು ಹಾಕಿದ್ದೇನೆ. ಇದು ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಬೆಳೆಯಲು ಸಹಾಯ ಮಾಡುತ್ತದೆ. ಈ ರೆಮಿಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಲರ್ನು ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಬೇರೆ ಪಾತ್ರೆಗೆ ತೆಗೆದುಕೊಳ್ಳೋಣ. ಈ ಆಯಿಲ್ನಿಂದ ತಿಂಗಳಿಗೆ 2 ಸಲ ತಲೆ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆಯದು.